ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಮೊನ್ನೆ ಒಂದು ಸೇವಂತಿಗೆದು ನರ್ಸರಿಗೆ ಹೋಗಿದ್ದೆ. ಅಲ್ಲಿ ಸೇವಂತಿಗೆ ಗಿಡ ಎಲ್ಲ ಕ್ಲೀನ್ ಮಾಡಿದ್ರು ಅಂತ ಹೇಳಿದ್ನಲ್ಲ, ಅಲ್ಲಿಂದ ಸ್ವಲ್ಪ ಚಿಕ್ಕ ಚಿಕ್ಕದು ಸೇವಂತಿಗೆ ಗಿಡ ಎಲ್ಲ ತೊಗೊಂಬಂದಿದ್ದೀನಿ. ಅದನ್ನು ರಿಪಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ ಕಲರ್ ಅಂತೂ ತುಂಬ ಚೆನ್ನಾಗಿದೆ. ಅವರು ತೆಗೆದು ಹಾಕಿದ್ರೂ ಇನ್ನೂ ಚಿಕ್ಕ ಚಿಕ್ಕ ಗಿಡದಲ್ಲಿ ಪಕ್ಕದಲ್ಲೆಲ್ಲ ಸಸಿಗಳೆಲ್ಲ ಬಂದಿತ್ತು. ಅಂಥ ಗಿಡನ ನೋಡಿ ನಾವು ತೊಗೊಂಬಂದಿದ್ದೀನಿ. ಅದನ್ನು ಇವತ್ತು ರಿಪಾರ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೋಡಿ ಅದರಲ್ಲಿ ದೊಡ್ಡದು ಚಿಕ್ಕದು ಅದೆಲ್ಲನೂ ಸಪ್ರೇಟ್ ಮಾಡಿದ್ದೀನಿ. ಚಿಕ್ಕದೆಲ್ಲ ಫಸ್ಟು ಸಪ್ರೇಟ್ ಮಾಡಿ ಇಟ್ಟಿದ್ದೀನಿ. ಇನ್ನು ಇದು ದೊಡ್ಡದು ನೋಡಿ, ಈ ಕಡೆ ಚಿಕ್ಕದೆಲ್ಲನೂ ಸಪ್ರೇಟ್ ಮಾಡಿ ಒಂದು ಕಡೆ ಇಟ್ಟಿದ್ದೀನಿ. ಅಂದರೆ ಇದು ಪಕ್ಕದಲ್ಲೆಲ್ಲ ತುಂಬ ಚೆನ್ನಾಗಿ ಬೇರೆ ಎಲ್ಲ ಬಂದಿದೆ. ಅದು ದೊಡ್ಡದು ಮಾತ್ರ ಒಂದು ಬ್ಯಾಗಲ್ಲಿ ಹಾಕಿಟ್ಟಿದ್ದೆ. ಇನ್ನು ಚಿಕ್ಕದನ್ನೆಲ್ಲನೂ ಸಪ್ರೇಟ್ ಮಾಡಿ ಒಂದು ಕಡೆ ಇಟ್ಟಿದ್ದೀನಿ. ನೋಡಿ ಇವಾಗ ಅದು ಬ್ಯಾಗಲ್ಲಿ ಅವತ್ತು ಟೈಮ್ ಆಗಿಬಿಡ್ತು ಅಂತ ಅಂದ್ಬಿಟ್ಟು ಹಂಗೆ ಬ್ಯಾಗಲ್ಲೇ ಹಾಕ್ಬಿಟ್ಟು ಚೀಲದಲ್ಲಿ ಅದರಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಹೋಗಿದ್ದೆ. ಇನ್ನು ಇದು ಮಾರನೇ ಬೆಳಗ್ಗೆ ಅದು ರಿಪಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ ಅದು ಕಡ್ಡಿ ಇರುತ್ತಲ್ಲ ಅದನ್ನೆಲ್ಲನೂ ಕಟ್ ಮಾಡಿ ತೆಗಿತಾ ಇದ್ದೀನಿ ನಾನು. ಕಟ್ ಮಾಡಿ ತೆಗೆದು ಅದರಲ್ಲಿ ಇದು ಬೇರಿರುತ್ತೆ ನೋಡಿ, ಬೇರು ಮತ್ತು ಪಕ್ಕದಲ್ಲೆಲ್ಲ ಸಸಿ ಎಲ್ಲ ಬಂದಿರುತ್ತೆ ನೋಡಿ, ಆ ಥರದ್ದು ಮಾತ್ರ ನಾನು ರಿಪಾರ್ಟ್ ಮಾಡ್ತಾಯಿದ್ದೀನಿ. ಕಲರ್ ಅಂತೂ ತುಂಬ ಚೆನ್ನಾಗಿದೆ. ಈಗ ನಾವು ನರ್ಸರಿನಲ್ಲಿ ನಾನು ದುಡ್ಡು ಕೊಟ್ಟೆಲ್ಲ ತಂದಿದ್ದೀನಿ, ಆದ್ರೂ ಸುಮಾರು ಗಿಡಗಳು ಬರೋದೇ ಇಲ್ಲ. ಯಾಕೆಂದರೆ ಅದು ಒಂದೊಂದು ಸಿಂಗಲ್ ಕಡ್ಡಿ ಎಲ್ಲ ಇರುತ್ತೆ, ಬರೋದೇ ಇಲ್ಲ. ನಾವು ಎಷ್ಟೇ ಕೇರ್ ಮಾಡಿದ್ರೂ ಬರೋದೇ ಇಲ್ಲ, ಸತ್ತೋಗುತ್ತೆ. ಈಗ ನಾವು ಪಕ್ಕದಲ್ಲಿ ಸಸಿ ಬಂದಿರುತ್ತೆ ಅಂದ್ಬಿಟ್ಟು ಸೇವಂತಿಗೆ ಗಿಡನ ತುಂಬ ಚೆನ್ನಾಗಿರುತ್ತೆ ಕಲರ್ಸು ಅಂತ ತರ್ತೀವಿ ನಾವು ನರ್ಸರಿಯಿಂದ, ಆದರೆ ಅದು ಬರೋದಿಲ್ಲ. ಆವಾಗ ನಾವು ಏನು ಮಾಡಬೇಕು, ಈ ಥರ ಎಲ್ಲಾದರೂ ಸಿಕ್ಕಿದಾಗ ನಾವು ತಗೊಂಡು ಬರಬೇಕು. ಇದನ್ನು ತಗೊಳಕ್ಕೆ ಯಾರೇನು ಅಬ್ಜೆಕ್ಷನ್ ಮಾಡೋದಿಲ್ಲ. ಯಾಕೆಂದರೆ ಅವರು ಕ್ಲೀನ್ ಮಾಡಿರ್ತಾರಲ್ಲ, ಕ್ಲೀನ್ ಮಾಡಿದ್ರೂ ಸಸಿಗಳೆಲ್ಲ ಬಂದಿರುತ್ತಲ್ಲ, ಅದನ್ನು ನಾವು ತಗೊಂಡ್ರೆ ಯಾರು ಏನು ಕೇಳೋದಿಲ್ಲ. ಅಲ್ಲೂ ಇದ್ರೂ ಅವರು ಯಾರು ಏನು ಕೇಳಲಿಲ್ಲ. ತಗೊಳ್ಳಿ, ನಿಮ್ಗೆ ಎಷ್ಟು ಬೇಕಾದರೂ ತಗೊಳ್ಳಿ ಅಂತ ಅಂದರು. ನಾವಂತೂ ಸುಮಾರು ತಗೊಂಡೆ. ನಾನು ನಳಿನ ಅವರು ಅಷ್ಟೇ, ಅವರು ಸುಮಾರು ತಗೊಂಡ್ರು, ನಾನು ಸುಮಾರು ತಗೊಂಡೆ. ಇದು ರಿಪಾರ್ಟ್ ಮಾಡೋದಕ್ಕೇ ನನಗೆ ತುಂಬ ಕಷ್ಟ ಆಗೋಯ್ತು. ಯಾಕೆಂದರೆ ಪಾಟು ಇಲ್ಲ ಮತ್ತು ಮಣ್ಣು ಇಲ್ಲ. ಇನ್ನೇನು ಮಾಡೋದು, ನಾನು 2 ಲೀಟ್ರ್ ಕ್ಯಾನು ಅದನ್ನೆಲ್ಲನೂ ಕಟ್ ಮಾಡಿ ಮತ್ತು ಅದಕ್ಕೆಲ್ಲ ಹೋಲ್ ಮಾಡಿ ಮತ್ತು ಕವರ್ ಬರೋ ಕವರೆಲ್ಲ ಹುಡುಕಿ ತುಂಬಾ ಹಿಂಸೆ ಅನ್ನಿಸ್ಬಿಡ್ತು ಇದು ರಿಪಾರ್ಟ್ ಮಾಡ್ಬೇಕಾದ್ರೆ. ಅಂದರೆ ಯಾಕೆ ಅಂದರೆ ಅದು ಚಿಕ್ಕ ಒಂದೊಂದು ಗಿಡನೂ ನಾವು ಸಪ್ರೇಟಾಗೇ ಮಾಡಬೇಕಲ್ಲ. ಈಗ ನಾವು ಜೊತೆಯಲ್ಲಿ ಈಗ 2-3 ಗಿಡ ಒಟ್ಟೊಟ್ಟಿಗೆ ನೆಟ್ಟರೆ ಅದು ಯಾವ್ಯಾವ ಕಲರು ಅಂತ ಗೊತ್ತಾಗೋದಿಲ್ಲ. ಒಂದು ಕಲರು ಸೇವಂತಿಗೆ ಗಿಡಕ್ಕೆ ನಾವು ಇನ್ನೊಂದು ಕಲರು ನೆಟ್ಟರೆ, ಅದು ಸಸಿ ಜೊತೆಯಲ್ಲೇ ನೆಟ್ಟರೆ ಅದು ಏನಾಗುತ್ತೆ ಅಂದರೆ ಅದು ಒಂದೇ ಕಲರೇ ಬಿಡುತ್ತೆ, 2 ಕಲರ್ ಸಪ್ರೇಟ್ ಬಿಡೋದಿಲ್ಲ. ಯಾಕೆಂದರೆ ನನಗೂ ಇದು ಅನುಭವ. ಮೊದಲು ಒಂದು ಸತಿ ನಾನು ಹಿಂಗೇ ಪಾಟಿಲ್ಲ ಅಂದ್ಬಿಟ್ಟು, ಅಂದರೆ ನೋಡೋಕೆ ಚೆನ್ನಾಗಿರುತ್ತಲ್ಲ ಹೂ ಬಿಟ್ಟಾಗ ಅಂತ ಅಂದ್ಬಿಟ್ಟು ನಾನು ವೈಟ್ದು ಮತ್ತು ಎಲ್ಲೋ ಕಲರು ಒಟ್ಟಿಗೆ ಹಾಕಿದ್ದೆ. ಅದೇನಾಯಿತು, ವೈಟ್ ಬರಲಿಲ್ಲ, ಫುಲ್ಲು ವೈಟ್ ಇದ್ದಿದ್ದೆಲ್ಲ ಎಲ್ಲೋ ಕಲರ್ ಆಗೋಯ್ತು. ಹಂಗಾಗಿ ನಾನು ಇದನ್ನು ಒಂದೊಂದು ಸಸಿನೂ ಸಪ್ರೇಟೇ ಹಾಕ್ತಾಯಿದ್ದೀನಿ ನೋಡಿ. ಮತ್ತು ಹ್ಯಾಂಗ್ ಮಾಡೋದಕ್ಕೂ ಸಹ ದಾರ ಎಲ್ಲ ಕಟ್ಟಿ ರೆಡಿ ಮಾಡಿಟ್ಟು, ಅದು ಈಗ ನಾವು ಜಾಗ ಇಲ್ದಿದ್ದಾಗ ಈ ಥರ ಒಂದು ವಾಟ್ರ್ ಬಾಟ್ಲ್ ಇರುತ್ತೆ ನೋಡಿ, ಆ ವಾಟ್ರ್ ಬಾಟ್ಲು ಕಟ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಓಲೆಲ್ಲ ಮಾಡಿ ದಾರ ಕಟ್ಟಿಬಿಟ್ಟು ನೋಡಿ, ಅದಕ್ಕೆ ಒಂದು ಕಟ್ಟಿಂಗು, ಇವಾಗ ಒಂದು ಕಟ್ಟಿಂಗೇ ಆಗಲಿ, ಈ ಥರ ಸೇವಂತಿಗೆ ಸಸಿ ಚಿಕ್ಕದೇ ಆಗಿರಲಿ, ಅದನ್ನು ಹಾಕ್ಬಿಟ್ಟು ಎಲ್ಲಾದರೂ ಒಂದು ಕಡೆ ಹ್ಯಾಂಗ್ ಮಾಡಿದ್ರೆ ಅದ್ರ ಪಾಡ್ಗೆ ಅದು ಸೇಫಾಗಿರುತ್ತೆ. ಈಗ ನಾವು ಅಲ್ಲಾಡಿಸ್ದಾಗ ಕಟ್ಟಿಂಗ್ ಹೋಗುತ್ತೆ ಅನ್ನೋ ಚಿಂತೆನೂ ಇರೋದಿಲ್ಲ. ಈ ಥರ ಮಾಡ್ಕೊಳ್ಳೋದ್ರಿಂದ ಜಾಗನೂ ಸೇವ್ ಆಗುತ್ತೆ, ನಮಗೆ ಗಿಡನೂ ಚೆನ್ನಾಗಿ ಬರುತ್ತೆ. ಇನ್ನು ನೋಡಿ ಯಾವ ಪಾಟ್ ಸಿಗುತ್ತೆ ಆ ಪಾಟ್ಗೆ ಎಲ್ಲ ಹಾಕ್ತಾಯಿದ್ದೀನಿ ನಾನು. ಅಲ್ಲಿ ನೋಡಿ ಇದೂ ಅಷ್ಟೇ, ಅಂದರೆ ಇದು ನರ್ಸರಿ ಪಾಟು. ಇದರಲ್ಲಿಗೆ ಸ್ವಲ್ಪ ದೊಡ್ಡದಾಗಿರೋ ಅಂಥ ಸಸಿ ನೆಡ್ತೀನಿ ನಾನು. ಏಕೆಂದರೆ ಚಿಕ್ಕದಿರೋದನ್ನು ನಾನು ಬೇರೆ ಚಿಕ್ಕ ಪಾಟಲ್ಲಿ ಹಾಕಿದ್ದೀನಿ. ಅದೇ ವಾಟ್ರ್ ಬಾಟ್ಲು ಮತ್ತು ಕವರು ಏನು ಸಿಗುತ್ತೆ ಅದರಲ್ಲೆಲ್ಲ ಹಾಕಿದ್ದೀನಿ. ನೋಡಿ ಇದು ಮುರಿದೋಗ್ಬಿಟ್ಟಿದೆ, ಅದಕ್ಕೆ ಕಟ್ ಮಾಡ್ತಾಯಿದ್ದೀನಿ. ಅದನ್ನು ಕಟ್ ಮಾಡಿ ತೆಗಿತಾಯಿದ್ದೀನಿ. ತೆಗೆದ್ಬಿಟ್ಟು ಅಂದರೆ ಅದರಲ್ಲೂ ತುಂಬ ಬೇರೆಲ್ಲ ಬಂದಿದೆ, ದೊಡ್ಡ ಬೇರು. ಆ ಬೇರೂ ಅಷ್ಟೇ ನಾವು ಸ್ವಲ್ಪ ಟ್ರಿಮ್ ಮಾಡಿಬಿಟ್ಟು ನೆಡಬೇಕು. ಯಾಕೆ ಅಂದರೆ
ಆ ಬೇರು ಸಮೇತನ ಹಂಗೆ ಜಾಸ್ತಿ ನೆಟ್ಟರೆ ಅದು ಮತ್ತೆ ಇನ್ನೂ ಜಾಸ್ತಿ ಬೇರೆಲ್ಲ ಬಿಟ್ಕೊಂಡ್ಬಿಡುತ್ತೆ. ಹಂಗಾಗಿ ಇದನ್ನು ನಾವು ಬೇರು ಟ್ರಿಮ್ ಮಾಡಿನೇ ನೆಡಬೇಕು. ನಾನು ಫಸ್ಟಿಗೆ ಒಂದು ಸತಿ ಸಸಿ ತಂದಿದ್ದೆ ಅಂತ ಹೇಳಿದ್ನಲ್ಲ, ಅದು ತುಂಬ ಚೆನ್ನಾಗಿ ಬಂದಿದ್ದಾವೆ. ಅದನ್ನು ಅಷ್ಟೇ ನಾನು ಹ್ಯಾಂಗಿಂಗ್ ಪಾಟಲ್ಲೇ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಚಿಗುರೆಲ್ಲ ಬಂದಿದೆ, ಮತ್ತು ಪಕ್ಕದಲ್ಲಿ ಸಸಿಗಳೆಲ್ಲನೂ ಸಹ ಬಂದಿದೆ. ಇವು ಅಷ್ಟೇ ಪಕ್ಕದಲ್ಲಿ ಸಸಿ ಎಲ್ಲ ಬಂದಿದೆ. ಈಗ ಸಾಮಾನ್ಯವಾಗಿ ನೀವು ನೋಡಿರ್ತೀರ, ಈಗ ನಾವು ಗಾರ್ಡನ್ನಲ್ಲಿ ಸೇವಂತಿಗೆ ಗಿಡ ಹಾಕೇ ಇರ್ತೀವಿ, ಅದ್ರ ಪಕ್ಕದಲ್ಲಿ ಒಂಥರ ಸಣ್ಣ ಸಣ್ಣ ಸಸಿ ಎಲ್ಲ ಬಂದಿರುತ್ತೆ ನೋಡಿ, ಆ ಥರನೂ ಇದರಲ್ಲೂ ಬಂದಿದ್ದಾವೆ. ಅದಕ್ಕೆ ಇವು ಗಿಡ ಚೆನ್ನಾಗಿ ಬರುತ್ತೆ. ಹಂಗಾಗಿ ನಾನು ತಗೊಂಡು ಬಂದೆ. ಇಲ್ಲ ಸಿಂಗಲ್ ಒಂದೊಂದೇ ಇದ್ದಿದ್ರೆ ತಗೊಂಡು ಬರ್ತಿರ್ಲಿಲ್ಲ ನಾನು. ಪಕ್ಕದಲ್ಲಿ ಸುಮಾರು ಸಸಿಗಳೆಲ್ಲ ಬಂದಿತ್ತಲ್ಲ, ಹಂಗಾಗಿ ಇದು ಬರುತ್ತೆ ಅಂತ ಅಂದ್ಬಿಟ್ಟು ತೊಗೊಂಬಂದಿದ್ದೀನಿ. ಅಂದರೆ ಕಲ್ಲರಂತೂ ತುಂಬ ಚೆನ್ನಾಗಿದೆ. ರೆಡ್ಡು, ಪಿಂಕು ಮತ್ತು ವೈಟಲ್ಲಿ ಚಿಕ್ಕದು ಬರುತ್ತೆ ನೋಡಿ, ಈ ಬಟನ್ ರೋಸ್ ಥರ ಬರುತ್ತಲ್ಲ ಆ ಥರ ನೋಡಿ. ಇಲ್ಲಿ ಪಕ್ಕದಲ್ಲಿ ಸಸಿ ಬಂದಿದೆ ನೋಡಿ, ತೋರಿಸ್ತಾ ಇದ್ದೀನಿ ನಿಮಗೆ. ಈ ಥರ ಸಸಿ ಬಂತು ಅಂದರೆ ನಮಗೆ ಗಿಡ ಬರುತ್ತೆ, ಹೋಗೋದಿಲ್ಲ. ಯಾವುದೇ ಒಂದು ಸೇವಂತಿಗೆ ಗಿಡ ಆದರೂ ಅಷ್ಟೇ, ಈಗ ನಾವು ನರ್ಸರಿಯಿಂದ ಸೇವಂತಿಗೆ ಗಿಡ ತರಬೇಕಾದ್ರೂ ಅಷ್ಟೇ ಈ ಥರ ಚೆಕ್ ಮಾಡಿನೇ ತೊಗೊಂಬರ್ಬೇಕು. ಪಕ್ಕದಲ್ಲಿ ಸಸಿಗಳು ಬಂದಿದೆಯಾ ಅಂತ ಚೆಕ್ ಮಾಡಿ ತೊಗೊಂಡು ಬಂದರೆ ನಮಗೆ ಮುಂದಕ್ಕೆ ನಮಗೆ ಗಿಡಗಳು ಜಾಸ್ತಿನೂ ಆಗುತ್ತೆ ಮತ್ತು ಗಿಡಗಳು ಸಾಯೋದಿಲ್ಲ, ಚೆನ್ನಾಗಿ ಬರುತ್ತೆ ನೋಡಿ. ಇವು ಕವರ್ಗಳೆಲ್ಲ, ಇವು ನರ್ಸರಿ ಕವರ್ಗಳು ನನಗೆ ನಳಿನವ್ರು ಕೊಟ್ಟರು ಅವತ್ತು. ಅದೇ ಈ ಸೇವಂತಿಗೆ ಗಿಡ ಎಲ್ಲನೂ ಕಿತ್ಕೊಂಡು ಬಂದ್ವಿ ಅಲ್ಲ, ಅವತ್ತು ನಳಿನವ್ರ ಮನೆಗೆ ಹೋಗಿದ್ವಲ್ಲ, ಹಂಗೇ ಅವರು ಈ ಕವರೆಲ್ಲ ನನಗೇನು ಬೇಡ ತಗೊಳ್ಳಿ, ನಾನು ಭೂಮಿನ ಹಾಕ್ತೀನಲ್ಲ, ಗಿಡಗಳನ್ನೆಲ್ಲ ನೆಲಕ್ಕೆ ಹಾಕ್ತೀನಿ, ನನಗೆ ಕವರೆಲ್ಲ ಬೇಡ ತಗೊಳ್ಳಿ, ನಿಮಗೆ ಕಟಿಂಗೆಲ್ಲ ಇಡೋದಕ್ಕಾಗುತ್ತೆ ಅಂತ ಕೊಟ್ಟರು ಅವರು. ಸ್ವಲ್ಪ ಚಿಕ್ಕ ಪಾಟ್ಗಳು ಮತ್ತು ಟಬ್ಗಳು ಮತ್ತು ಈ ಥರ ಕವರು ಎಲ್ಲ ಕೊಟ್ಟರು. ನನಗೆ ಈ ಕವರ್ ಕೊಟ್ಟಿದ್ದು ಒಳ್ಳೆಯದೇ ಆಯಿತು. ಯಾಕೆಂದರೆ ಸೇವಂತಿಗೆ ಗಿಡ ನೆಡೋದಕ್ಕೆಲ್ಲ ನನ್ನ ಹತ್ರ ಪಾಟು ಇರಲಿಲ್ಲ, ಏನೂ ಇರಲಿಲ್ಲ. ಹಂಗಾಗಿ ನೋಡಿ ಅವ್ರು ಕೊಟ್ಟಿರೋ ಕವರ್ಗೆ ಮತ್ತು ನನ್ನ ಗಾರ್ಡನಲ್ಲಿದ್ದವು ಚಿಕ್ಕದು ವಾಟರ್ ಬಾಟ್ಲು ಕಟ್ ಮಾಡಿದ್ದು ಪಾಟ್ಗಳು ಮತ್ತು ಆ ಬಾಟ್ಲುಗಳು ಎಲ್ಲದಕ್ಕೂ ಇಟ್ಟಿದ್ದೀನಿ. ನೀವು ಸೇವಂತಿಗೆ ಗಿಡನ ಎಷ್ಟು ಬರುತ್ತೋ ಎಷ್ಟು ಹೋಗುತ್ತೋ ಗೊತ್ತಿಲ್ಲ, ಒಟ್ನಲ್ಲಿ ನನ್ನ ಪ್ರಯತ್ನ ಅಂತೂ ನಾನು ಮಾಡಿದ್ದೀನಿ. ಇಷ್ಟು ಕಟಿಂಗ್ ಹಾಕಿರೋದ್ರಲ್ಲಿ ಸ್ವಲ್ಪನಾದರೂ ಬಂದೇ ಬರುತ್ತೆ ಆ ನಂಬಿಕೆ ನನಗಿದೆ ನೋಡಿ. ಎಲ್ಲನೂ ಅದು ಹಾಕಿದ್ದಾಯಿತು ಸಸಿಗಳೆಲ್ಲನೂ. ಇವಾಗ ನೀರು ಹಾಕ್ತಾಯಿದ್ದೀನಿ ನೋಡಿ, ಒಂದು ಬಿಟ್ಟಿಲ್ಲ, ಒಂದು ಚಿಕ್ಕದು ಬಾಟ್ಲೂ ಸಹ ಬಿಟ್ಟಿಲ್ಲ. ಅಷ್ಟು ಎಲ್ಲದಕ್ಕೂ ಹಾಕಿದ್ದೀನಿ, ಸಸಿಗಳಾಗಿರ್ಬೋದು ಮತ್ತು ಕಟಿಂಗ್ ಇರ್ಬೋದು. ಕಲ್ಲರಂತೂ ತುಂಬ ಚೆನ್ನಾಗಿದೆ. ರೆಡ್ಡು, ವೈಟು, ಪಿಂಕು, ಲೈಟ್ ಪಿಂಕು, ಡಾರ್ಕ್ ಪಿಂಕು ಮತ್ತು ವೈಟಲ್ಲಿ ಡಬಲ್ ಕಲ್ಲರು, ಈ ಥರ ಎಲ್ಲ ಚೆನ್ನಾಗಿದೆ. ನೋಡೋಣ, ಬಂದರೆ ನಮ್ಮ ಅದೃಷ್ಟ ಅಲ್ವಾ, ಏನು ಮಾಡೋಕ್ಕಾಗೋದಿಲ್ಲ. ಈಗ ನಾವು ನಮ್ಮ ಪ್ರಯತ್ನ ಅಂತೂ ನಾವು ಪಡಲೇಬೇಕು, ಯಾವುದೇ ಒಂದಾದರೂ ಅಷ್ಟೇ. ನಮ್ಮ ಪ್ರಯತ್ನ ನಾವು ಪಟ್ಟರೆ ತಾನೇ ಮುಂದಕ್ಕೆ ಫಲ ಸಿಗೋವಂಥದ್ದು. ಹಂಗಾಗಿ ನಾನು ಪ್ರಯತ್ನ ಪಟ್ಟಿದ್ದೀನಿ, ನೋಡೋಣ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.